ಬೆಂಗಳೂರು ನಗರ ಪೊಲೀಸರ ಕಮಾಂಡ್ ಸೆಂಟರ್ ಅನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಂದು ಉದ್ಘಾಟಿಸಿದರು. ನಗರದ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕಂಟ್ರೋಲ್ ರೂಮ್ಗೆ ಬಂದ ಕರೆಯನ್ನು ಸ್ವೀಕರಿಸಿ ಮಾತನಾಡಿದರು. ಅಂದರೆ ಮೊದಲ ಕರೆಯನ್ನು ಸ್ವೀಕರಿಸಿ ಮಾತನಾಡಿದರು. ಕಲಾಸಿಪಾಳ್ಯದಿಂದ ಮಹಿಳೆಯೊಬ್ಬರು ಕರೆ ಮಾಡಿದರು. ಪಾಸ್ಪೋರ್ಟ್ ಕಳೆದು ಹೋಗಿದೆ ಅಂತ ದೂರಿದ್ರು. ಏನು ಮೇಡಮ್, ಪಾಸ್ಪೋರ್ಟ್ ಕಳೆದು ಹೋಗಿದೆಯಾ ಎಂದು ಮೊದಲ ದೂರನ್ನು ಮುಖ್ಯಮಂತ್ರಿ ಆಲಿಸಿದರು. ನಮಸ್ಕಾರ, ಹೇಳಿ, ಏನು ಸಮಸ್ಯೆ ನಿಮ್ದು? ಪಾಸ್ಪೋರ್ಟ್ ಕಳೆದೋಗಿದೆಯಾ? ಸಂಬಂಧಪಟ್ಟವ್ರಿಗೆ ತಿಳಿಸ್ತಾರೆ ಇವರು. ಇವಾಗ ಹೆಚ್ಚಿನ ಮಾಹಿತಿ ನೋಡಲು ನಮ್ಮ ಪ್ರತಿನಿಧಿ ಭವ್ಯ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಎಸ್ ಭವ್ಯ, ನಗರ ಪೊಲೀಸ್ ಕಮಾಂಡ್ ಸೆಂಟರ್ನ ಮುಖ್ಯಮಂತ್ರಿ ಉದ್ಘಾಟನೆ ಮಾಡಿದ್ರು. ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ ಭವ್ಯ? ಎಸ್ ಗೌರೀಶ್, ಬೆಂಗಳೂರು ಪೊಲೀಸ್ ನೂತನ ಕಮಾಂಡ್ ಸೆಂಟರ್ ಹಾಗೇನೆ ನಮ್ಮ 100 ಅನ್ನೋ ಈಗಾಗಲೇ ಒಂದು ಆಪ್ ಅನ್ನು ಕೂಡ ಒಂದು ಉದ್ಘಾಟನೆ ಮಾಡಿರುವಂತದ್ದು. ಅಂದ್ರೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ನಾನಾ ಕ್ರೈಮ್ಗಳು ಕೂಡ ನಡೆಯುತ್ತೆ. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಒಂದು ಕಮಿಷನ್ ಕಚೇರಿಯಲ್ಲಿ ಒಂದು ಒಳ್ಳೆ ರೀತಿಯ ಸೌಲಭ್ಯವನ್ನು ಕೂಡ ಒದಗಿಸಿರುವಂತದ್ದು. ಅಂದ್ರೆ ಹೈ ರೆಸಲ್ಯೂಷನ್ ಕ್ಯಾಮೆರಾ ಕೂಡ ಹಾಕಲಾಗಿದೆ. ನಗರದಾದ್ಯಂತ 752ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಸಿಒಪಿ ಕಮಾಂಡ್ ಸೆಂಟರ್ ನಿಂದ ಕುಳಿತುಕೊಂಡು ಇಲ್ಲಿನ ಚಲನವಲಗಳನ್ನೆಲ್ಲ ಕೂಡ ಒಂದು ಗಮನದಲ್ಲಿಟ್ಟು ಅಲ್ಲಿ ಒಂದು ಅಬ್ಸರ್ವ್ ಮಾಡ್ತಾರೆ. ಅಂದ್ರೆ ಎಲ್ಲೆಲ್ಲ ಸಿಗ್ನಲ್ ಜಂಪ್ ಮಾಡ್ತಾರೆ, ಎಲ್ಲೆಲ್ಲ ಆಕ್ಸಿಡೆಂಟ್ ಆಗುತ್ತೆ, ಏನೆಲ್ಲ ಕ್ರೈಮ್ ನಡೆಯುತ್ತೆ, ಅದನ್ನೆಲ್ಲ ಇಲ್ಲಿ ಕಮಿಷನ್ ಆಫೀಸ್ ಅಲ್ಲೇ ಕೂತ್ಕೊಂಡು ಒಂದು ಅಬ್ಸರ್ವ್ ಮಾಡಿ ನಮ್ಮ ಸಿಟಿಯನ್ನು ಒಂದು ಕ್ರೈಮ್ ಕಂಟ್ರೋಲ್ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಈಗಾಗಲೇ ಸಿಎಂ ಮತ್ತು ಪರಮೇಶ್ವರ್ ಕೂಡ ಬಂದು ಒಂದು ಆ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ರು. ಗೌರೀಶಕ್ಕೆ ಎಸ್ ಭವ್ಯ, ನೀವು ಹೇಳಿದ ಹಾಗೆ ತುಂಬ ಮಹತ್ವದ ಹೆಜ್ಜೆ ಅನಿಸುತ್ತೆ. ಬೆಂಗಳೂರು ನಗರವನ್ನು ಸೇಫ್ ಮಾಡೋ ನಿಟ್ಟಿನಲ್ಲಿ 752 ಕ್ಯಾಮರಾಗಳನ್ನ, ಹೈ ರೆಸಲ್ಯೂಷನ್ ಕ್ಯಾಮರಾಗಳನ್ನ ಹಾಕಲಾಗಿದೆ ಅಂತ ಹೇಳಿದ್ರಿ ನೀವು. ಸೊ ಅಂತಂದರೆ ಬೆಂಗಳೂರಿನ ಆಯಕಟ್ಟಿನ ಸ್ಥಳಗಳಲ್ಲಿ ಅಥವಾ ಸೂಕ್ಷ್ಮ ಸ್ಥಳಗಳಲ್ಲಿ ಈ ಕ್ಯಾಮ್ರಾಗಳನ್ನ ಹಾಕಲಾಗಿದೆಯಾ ಭವ್ಯ? ಎಸ್ ಗೌರೀಶಕ್ಕೆ, ಇದೊಂದು ಹೈ ರೆಸಲ್ಯೂಷನ್ ಕ್ಯಾಮ್ರಾ ಸುಮಾರು ಎಲ್ಲೆಲ್ಲ ಒಂದು ಅಳವಡಿಸಿದ್ದಾರೆ ಅಂದ್ರೆ ಸಿಗ್ನಲ್ ಬಳಿ ಎಲ್ಲ ಒಂದು ಎಲ್ಲೆಲ್ಲ ಹೆಚ್ಚಿನ ರೀತಿಯ ಕ್ರೈಮ್ ಎಲ್ಲ ನಡೆಯುತ್ತೆ ಅಲ್ಲೆಲ್ಲ ಒಂದು ಸುಮಾರು 752ಕ್ಕೂ ಹೆಚ್ಚು ಕ್ಯಾಮ್ರಾ ಅಳವಡಿಸಿರುವಂತದ್ದು. ಮತ್ತೊಂದು ಕಡೆ ಜನರಿಗೆ ಏನೆಲ್ಲ ಸಮಸ್ಯೆ ಆಗುತ್ತೋ ಅದರ ಬಗ್ಗೆ ತಕ್ಷಣ 100ಗೆ ಕರೆ ಮಾಡಿ ಒಂದು ವಿಷಯ ತಿಳಿಸಬಹುದು. ಅಂದ್ರೆ ಮಹಿಳೆಯರ ಸಮಸ್ಯೆ ಇರ್ಬೋದು ಅಥವಾ ವೃದ್ಧರ ಸಮಸ್ಯೆ ಇರೋದು, ಯಾವುದೇ ಸಮಸ್ಯೆ 100ಗೆ ಕರೆ ಮಾಡಿದಾಗ ಅವರ ತಕ್ಷಣ ಸಮಸ್ಯೆ ಅನ್ನೋದು ಬಗೆಹರಿಸ್ತಾರೆ. ಅಂದ್ರೆ ಒಂದು 3 ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಾರೆ. ಸುಮಾರು 50 ಮಂದಿ ಶಿಫ್ಟ್ ಅಲ್ಲಿ ಇರ್ತಾರೆ. ಎಲ್ಲೇ ಏನೇ ಸಮಸ್ಯೆ ಆದ್ರೂ ತಕ್ಷಣ ಅವರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಗೌರೀಶಕ್ಕೆ. ಓಕೆ ಭವ್ಯ, ಧನ್ಯವಾದ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಭವ್ಯ ಹೆಚ್ಚಿನ ಮಾಹಿತಿ ನೀಡಿದ್ರು. ನೂತನ ಪೊಲೀಸ್ ಕಮಾಂಡ್ ಸೆಂಟರ್ ಅನ್ನು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿರೋ ಬಗ್ಗೆ